ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್ಸ್. ಸೊ ಅದು ಸಮ್ ಪರ್ಸ್ನಲ್ ರೀಸನ್ಸ್ ಆಗಿರ್ಬೋದು. ಸೊ ತಡ ಮಾಡ್ದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಕಂಪ್ಲೀಟಾಗಿ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇದು ನನ್ನ ಬರ್ಡೇ ಇದ್ದಿದ್ದು ಸ್ಯಾಟರ್ಡೇ 23rd ಆಫ್ ನವೆಂಬರ್. ಅದರದ್ದು ಮಾತ್ರ ಹಾಕಿದ್ದೀನಿ. ಸೊ 24th ಆಫ್ ನವೆಂಬರ್ ಇನ್ನೂ ಬರ್ಡೇ ಕಂಟಿನ್ಯೂ ಆಗಿದ್ದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ ಏನೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಇವಾಗ ಸ್ಮಾಲ್ ನಂದು ಮಿಡ್ ನೈಟ್ ಸೆಲೆಬ್ರೇಷನ್ ನಾನು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಸಿಂಬಾ 3 ಜನ ಮಾಡಿದ್ದು. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಸೊ ನೋಡ್ಕೊಂಬಂದ್ರಿ ಅನಿಸುತ್ತೆ. ಇದು ನಾವು ನೈಟಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಬ್ಯಾಡ್ ಲಕ್ಗೆ UPS ರಿಪೇರಿ ಆಗಿಬಿಟ್ಟಿತ್ತು ಮತ್ತು ಕರೆಂಟು ಹೋಗ್ಬಿಟ್ಟಿತ್ತು. 12 o'clockವರೆಗೂ ಕರೆಂಟ್ ಬಂದಿಲ್ಲ. ಕರೆಕ್ಟಾಗಿ 12 o'clockಗೆ ಕರೆಂಟ್ ಬಂದು ನಾನು ಮಲಗಿಬಿಟ್ಟಿದ್ದೆ. ಸೊ ನಮ್ಮ ಹಸ್ಬೆಂಡು ಎಬ್ಬರಿಸಿ ಅದನ್ನು ಜಾಸ್ತಿ ವೀಡಿಯೋಸ್ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ವೀಡಿಯೋಸು. ಸೊ ಅದಕ್ಕೆ ನಾನು ಫೋಟೋಸ್ನೇ ವೀಡಿಯೋ ಕನ್ವರ್ಟ್ ಮಾಡಿ ನಾನು ಹಾಕಿದ್ದೀನಿ. ನೀವು ನೋಡ್ಬೋದು. ನಮ್ಮ ಹಸ್ಬೆಂಡ್ ನನಗೆ ಸಿಂಪಲಾಗಿ, ನಾವಿಬ್ಬರೇ ಇದ್ದಿದ್ದ ರೀಸನ್ಗೆ ನಮ್ಮ ಹಸ್ಬೆಂಡ್ ಸಿಂಪಲಾಗಿ ಕೇಕ್ ಮಾಡಿಸಿದ್ರು. ಸೊ ಫೈನ್, ಇಬ್ಬರಿಗೆ ಎಷ್ಟು ತಿಂತೀವಿ, 2 ಪೀಸ್, ಎಷ್ಟೊಂದು ಕೇಕ್ ಹಂಗೆ ಉಳ್ದೋಗಿತ್ತು. ಇಲ್ಲಿ ಮನೆ ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಕೊಟ್ಬಿಟ್ವಿ. ಸೊ ನಾನೇ ಎಂಜಾಯ್ ಮಾಡಿದೆ. ಕೇಕು ಚಿಕ್ಕದು ದೊಡ್ಡದು ದಟ್ ಡಸಂಟ್ ಮ್ಯಾಟರ್. ಅಷ್ಟು ಪ್ರೀತಿಯಿಂದ ತಂದು ನಮ್ಮ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡಿದ್ರಲ್ವ, ಅದೇ ನನಗೆ ಖುಷಿ. ಸೊ ನೆಕ್ಸ್ಟ್ ಡೇ ಪ್ಲ್ಯಾನ್ ಇದು 23rd ಮಿಡ್ ನೈಟ್ ಪ್ಲ್ಯಾನ್. ಸೊ 23rd ಮಾರ್ನಿಂಗ್ ಪ್ಲ್ಯಾನ್ ಏನಂತ ಕೇಳಿದ್ರೆ ನಮ್ಮ ಹಸ್ಬೆಂಡ್ ರಿವೀಲ್ ಮಾಡಿಲ್ಲ. ಸೊ ಏನು ಪ್ಲ್ಯಾನ್ ಅಂದರೆ, ನಮ್ಮ ಹಸ್ಬೆಂಡ್ ನನಗೋಸ್ಕರ ಲೈಕ್ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ, ಈಗೆಲ್ಲ ನೀವು ನೋಡ್ತಿರ್ಬೋದು ಇದು ಕಾಮನ್ ಆಗಿಬಿಟ್ಟಿದೆ. ಸೊ ಮನೇಲೇ ಮಾಡೋದ್ಕಿಂತ ಇದೀಗ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕಂತಲೇ ಒಂದು ಪ್ಲೇಸ್ ಈಗ ಎಲ್ಲ ಆಲ್ ಓವರ್ ಬ್ಯಾಂಗ್ಳೂರು, ಇದು ಆಲ್ ಓವರ್ ಬ್ಯಾಂಗ್ಳೂರು ಅಂತಲೇ ಅಲ್ಲ, ಬೇರೆ ಕಡೆನೂ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಯಾರೂ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಹೋಗಿ ಕೇಕ್ ಕಟ್ ಮಾಡಿ, ಎಲ್ಲ ರೆಡಿ ಇರುತ್ತೆ, ಹೋಗಿ ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಲ್ವ, ಟೈಮ್ ಸೇವ್ ಆಗುತ್ತೆ ಅಂತ. ಸೊ ನಮ್ಮ ಹಸ್ಬೆಂಡ್ ಡಿಫ್ರೆಂಟ್ ಆಗಿರಲಿ, ಯಾವಾಗಲೂ ಹೋಟೆಲ್ ಅದು ಇದು ಸೆಲೆಬ್ರೇಟ್ ಮಾಡೋದಕ್ಕಿಂತ ಈ ಸತಿ ಹಿಂಗೆ ಮಾಡೋಣ ಅಂತ ನಮ್ಮ ಹಸ್ಬೆಂಡು ಈ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದರು. ಸೊ ನಾನು ಅದನ್ನು ಶಾರ್ಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಈ ಎಂಟ್ರಿನೇ ಅಷ್ಟೇ. ನಾನು ಫಸ್ಟ್ ಟೈಮ್ ಈ ಥರ ಫಸ್ಟ್ ಟೈಮ್ ನೋಡ್ತಿರೋದು. ನಾನು ಯಾರ ಬರ್ಡೇಸ್ಗಾಗಲಿ ಯಾವತ್ತು ಹೋಗಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಿರೋ. ಸೊ ನನಗೊಂಥರ ಹ್ಯಾಪಿ ಆಯಿತು. ನಮ್ಮ ಹಸ್ಬೆಂಡು ಯೂಶ್ವಲಿ ಹೇಳಬೇಕಾದ್ರೆ ನಮ್ಮ ಹಸ್ಬೆಂಡು ಸರ್ಪ್ರೈಸಸ್ ಎಲ್ಲ ಪ್ಲ್ಯಾನೇ ಮಾಡೋಕ್ಕೆ ಹೋಗಲ್ಲ. ಒಂದು ಏನಾರ ಸ್ಪೆಷಲ್ ಇವೆಂಟ್ ಇರಲಿ, ಇಲ್ಲಾಂದರೆ ಬರ್ಡೇಸ್ ಇರಲಿ, ನಮ್ಮ ಹಸ್ಬೆಂಡ್ ಫಸ್ಟೇ ಹೇಳಿಬಿಡ್ತಾರೆ, ನಿನ್ಗೇನು ಗಿಫ್ಟ್ ಬೇಕು ಕೇಳಮ್ಮ ಅಂತಾರೆ. ಸೊ ನಾನು ಯಾಕೆ ನಿಂಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋಲ್ಲ, ನನಗೆ ಅದೆಲ್ಲ ಬರೋಲ್ಲ, ನಾನೇನ ಒಂದು ತಂದು ನಿನಗಿಷ್ಟ ಆಗಿಲ್ಲ ಅಂದರೆ ಅದು ಸರಿ ಹೋಗಲ್ಲ, ಆವಾಗ ನನಗೂ ಡಿಸಪಾಯಿಂಟ್ ಆಗುತ್ತೆ. ಅದಕ್ಕೋಸ್ಕರ ನೀನು ಫಸ್ಟೇ ಏನು ಬೇಕಂತ ಕೇಳಿಬಿಟ್ರೆ ನಾನು ಅದನ್ನೇ ತಂದು ಕೊಡ್ತೀನಿ ಅಂತಂತೆ. ಇದೇ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ನನಗೆ ಗೊತ್ತಿಲ್ದಿರ ಈ ಥರ ಪ್ಲ್ಯಾನ್ ಮಾಡಿರೋದ್ರಿಂದ ಐ ವಾಸ್ ವೆರಿ ಹ್ಯಾಪಿ. ಅದು ಆಫ್ಟರ್ ಮ್ಯಾರೇಜ್, ಆಫ್ಟರ್ 9 years ಆಫ್ ಲವ್ ಮಾಡಬೇಕಾದ್ರೆ ವೆರೈಟೀಸ್ ಕೇಕ್ಸ್ ಆಗಲಿ ಗಿಫ್ಟ್ಸ್ ಆಗಲಿ ಕೊಟ್ಟಿದ್ದಾರೆ. ಬಟ್ ಸರ್ಪ್ರೈಸಸ್ ಲವ್ ಮಾಡಬೇಕಾದ್ರೂ ಏನು ಸರ್ಪ್ರೈಸಸ್ ಕೊಟ್ಟಿಲ್ಲ. ನಿನ್ಗೆ ಇದೆಲ್ಲ ಮಾಡಿಸಿದ್ದೀನಿ, ಇದೆಲ್ಲ ನಿನ್ನ ಬರ್ಡೇ ದಿನ ಅಂತ ಫಸ್ಟೇ ರಿವೀಲ್ ಮಾಡಿಬಿಡ್ತಾಯಿದ್ರು. ಸೊ ನಾನು ಯಾವಾಗಲೂ ಹೇಳ್ತಿದ್ದೆ, ನೋಡು ಬೇರೆಯವರೆಲ್ಲ ಎಷ್ಟು ಸರ್ಪ್ರೈಸ್ ಕೊಡ್ತಾರೆ, ಅವರು ನನಗೆ ಬೇರೆಯವ್ರ ಕತೆ ಬೇಡ, ಐ ಆಮ್ ಲೈಕ್ ದಿಸ್ ಅಂತ ಆಲ್ವೇಸ್ ಹೇಳೋರು. ಸೊ ನನಗೂ ತುಂಬ ಖುಷಿ ಆಯಿತು. ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ನಾನು ಆಸೆ ಪಟ್ಟಂಗೆ ನನಗೆ ಸರ್ಪ್ರೈಸಾಗಿಟ್ಟು ಇಷ್ಟೆಲ್ಲ ಸೆಲೆಬ್ರೇಟ್ ಒಬ್ಬರೇ ಮಾಡಿದ್ದಾರೆ ಅಂತ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಲೈಟಾಗಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ನಾನು ಸಿಗ್ತೀನಿ ನಿಮಗೆ.
ಇದು ಬಂದು ನಾನು ಅಟೈರ್ ಆಗಿರುತ್ತೆ, ಕಂಪ್ಲೀಟ್ ಲಾಂಗ್ ಗೌನ್ ಥರ ಹೊಲಿಸಿದ್ದೀನಿ. ಇದು ತುಂಬ ಜನ ಕೇಳಿದರು ನಾನು ವಾಟ್ಸಾಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಹಾಕೋಕ್ಕಾಗಿಲ್ಲ. ಇದು ಕಂಪ್ಲೀಟ್ಲಿ ಸ್ಟಿಚ್ಡ್, ಎಲ್ಲೂ ಪರ್ಚೇಸ್ ಮಾಡಿಲ್ಲ. ಸ್ಟಿಚ್ ಮಾಡಿದ್ದು ನಮ್ಮ ಮಮ್ಮಿನೂ ನಮ್ಮ ಅಕ್ಕ ಇದು ಮೆಟೀರಿಯಲ್ ತಂದುಕೊಟ್ರು. ಸೊ ನಾನು ಅದನ್ನು ನನಗೆ ಯಾವ ರೀತಿ ಬೇಕೋ ಆ ಥರ ಡಿಸೈನ್ ಸ್ಟಿಚ್ ಮಾಡಿಕೊಂಡೆ. ಅವ್ರ ಕಡೆಯಿಂದ ಇದು ನನಗೆ ಗಿಫ್ಟು. ಸೊ ಡಿಸೈನ್ ಎಲ್ಲ ನನಗೆ ಯೂನೀಕ್ ಆಗಿರಬೇಕು ಅಂತ ನಾನು ಯಾವಾಗಲೂ ಲೈಕ್ ಟೈಮ್ ತೊಗೊಂಡು ನಾನು ಡಿಸೈನ್ ಚೂಸ್ ಮಾಡ್ತೀನಿ. ಸೊ ಈ ಸತಿ ನನಗೆ ಈ ಥರ ಹೊಲಿಸ್ಬೇಕು ಅಂತ ಅನಿಸ್ತು. ಸೊ ಈ ಥರ ಒನ್ ಶೋಲ್ಡರ್, ಒನ್ ಹ್ಯಾಂಡ್, ಫುಲ್ ಹ್ಯಾಂಡ್ಸು, ಒಂದು ಸ್ಟ್ರಿಪ್ ಇರಲಿ ಅಂತ ನಾನು ಈ ಥರ ಹೊಲಿಸಿದ್ದು. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿತ್ತು. ಅದು ಕಂಪ್ಲೀಟ್ ಪ್ಲೇನ್ ಇತ್ತು. ಅದಕ್ಕೂ ನನಗೆ ಲೈಟಾಗಿ ಡಿಸೈನ್ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಲೇಸಿಂದ ಡಿಸೈನ್ ಮತ್ತು ಹಿಪ್ ಹತ್ರ ಮತ್ತು ನೆಕ್ ಪಾರ್ಟಲ್ಲಿ ಅವ್ರು ಹಾಕ್ಕೊಟ್ಟಿದ್ದಾರೆ. ನಾನು ಇದು ಎಲ್ಲೂ ಬೊಟೀಕಲ್ಲಿ ಅಲ್ಲಿ ಹೊಲಿಸಿಲ್ಲ, ನಾರ್ಮಲ್ ಟೇಲರ್ ಹತ್ರ ಕೊಟ್ಟು ಹೊಲಿಸಿದ್ದು. ನಮ್ಮ ಅಂಕಲ್ ಇದ್ದಾರೆ, ಅವ್ರ ಹತ್ರ ಕೊಟ್ಟು ನಾವು ಹೊಲಿಸಿದ್ದು. ತುಂಬ ಚೆನ್ನಾಗಿ ಹೊಲಿತಾರೆ. ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ವೆರಿ ಶಾರ್ಟ್ ಟೈಮಲ್ಲಿ ಒಂದಿಂದಲೇ ಹೊಲ್ಕೊಟ್ರು. ನನಗೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಮ್ಯಾಚಿಂಗಾಗಿ ರ್ಯಾಂಡಮಾಗಿ ನಾನೊಂದು ಬ್ಯಾಂಗಲ್ಲು ಇದೆಲ್ಲ ಫಸ್ಟೇ ನನ್ನ ಹತ್ರ ಇತ್ತು. ಸೊ ಅದನ್ನು ಆರ್ಡ್ರ್ ಮಾಡಿ ಇದ್ದೆ ನಾನು ಆನ್ಲೈನಲ್ಲಿ. ರ್ಯಾಂಡಮಾಗಿ ಡ್ರೆಸ್ ತೊಗೊಳಕ್ಕೆ ಮುಂಚೆನೇ ರ್ಯಾಂಡಮಾಗಿ ಗೋಲ್ಡನ್ ಕಲರು ಕಡಾ ಟೈಪ್ ಬ್ಯಾಂಗಲ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ಅದು ಇದಕ್ಕೆ ಮ್ಯಾಚ್ ಆಯಿತು. ಅದಕ್ಕೆ ತಕ್ಕಂಗೆ ನಾನು ಆ್ಯಕ್ಚುಲಿ ಕ್ಲಿಪ್ ಹಾಕಿದ್ದೆ, ಅದು ಕಂಪ್ಲೀಟ್ ಕ್ಲಿಪ್ ಹೊಡೆದೋಯ್ತು ಅಂತ ಫ್ರೀ ಹೇರ್ಸೇ ಬಿಟ್ಟೆ. ದಟ್ ವಾಸ್ ಲಿಟಲ್ ಡಿಸ್ಟರ್ಬಿಂಗ್ ಅಂತಲೇ ಹೇಳ್ಬೋದು ಕೂದಲು ವಿಷಯದಲ್ಲಿ. ಬಟ್ ಓವರಾಲ್ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತು ಥ್ಯಾಂಕ್ ಯು ಹಸ್ಬೆಂಡ್ ಫಾರ್ ದಿಸ್ ಬ್ಯೂಟಿಫುಲ್ ಸರ್ಪ್ರೈಸ್. ಇದು ನಮ್ಮ ಹಸ್ಬೆಂಡು, ನಾನು ಟು ಬಿ ಕ್ಲಿಯರ್, ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿದ್ದಿದ್ದು, ಇನ್ಯಾರೂ ಹೋಗಿಲ್ಲ. ಸೊ ನಮ್ಮ ಮಮ್ಮಿ ಅವರೆಲ್ಲ ಈವ್ನಿಂಗ್ ಸೆಲೆಬ್ರೇಟ್ ಮಾಡಿದ್ರು. ಸೊ ನಾವು ಮಾರ್ನಿಂಗ್ ಅವ್ರು ಬಂದಿಲ್ಲ. ಇದು ತುಂಬ ಚೆನ್ನಾಗೇ ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದರು. ಬಿಕಾಸ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೆಲಸ ಇತ್ತು. ಅವತ್ತು ಸ್ಯಾಟರ್ಡೆ ಆಗಿದ್ರಿಂದನೂ ನಮ್ಮ ಅಕ್ಕನ ಮಗಳಿಗೆ, ಅಕ್ಕಗೆ, ಮಮ್ಮಿಗೆಲ್ಲ ಕೆಲಸ ಇದ್ದಿದ್ದ ರೀಸನ್ ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಸೊ ನಾವಿಬ್ಬರೇ ಹೋಗಿದ್ವಿ. ಅಲ್ಲಿ ಇದೆಲ್ಲ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಡೆಕೋರೇಷನು ನಂಗೆ ತುಂಬ ಇಷ್ಟ ಆಯಿತು. ಮೋರೋವರ್ ನಾನು ಈ ಥರ ಪ್ಲೇಸಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ಅಲ್ಲೂ ಫೀಡ್ಬ್ಯಾಕಲ್ಲೂ ಅದೇ ಬರೆದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಟ್ ಕುಡ್ ಬಿ ಮಚ್ ಮೋರ್ ಬೆಟರ್ ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೇನು ಲಾಸ್ ಏನಿಲ್ಲ ಇದರಿಂದ. ಇಟ್ಸ್ ಲೈಕ್ ಪ್ರಾಫಿಟ್ ಫಾರ್ ದೆಮ್. ಬಟ್ ಇನ್ನೂ ಬೆಟರಾಗಿ ಚೂಸ್ ಲೈಕ್ ಕಲರ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಆಗಲಿ ಇನ್ನೂ ಬೆಟರಾಗಿ ಅವ್ರು ಕೊಡ್ಬೋದಾಗಿತ್ತು. ಸಾಂಗ್ಸ್ ಆಗಲಿ. ಇಟ್ ವಾಸ್ ಲೈಕ್ ಓಕೆ ಫೈನ್. ಐ ವಾಸ್ ಲೈಕ್ ಹ್ಯಾಪಿ ಅಷ್ಟಂತ ಹೇಳ್ಬೋದು. ಬಿಕಾಸ್ ಐ ವಾಸ್ ಹ್ಯಾಪಿ ಬಿಕಾಸ್ ಮೈ ಹಸ್ಬೆಂಡ್ ಪ್ಲಾನ್ಡ್ ಇಟ್ ಸರ್ಪ್ರೈಸಿಂಗ್ಲಿ ಅಂತ. ನನಗಿನ್ನ ಜಾಸ್ತಿ ನಮ್ಮ ಹಸ್ಬೆಂಡೇ ತುಂಬ ಎಂಜಾಯ್ ಮಾಡ್ತಿದ್ರು. ಹಿ ವಾಸ್ ಲಿಟ್ರಲಿ ಡಾನ್ಸಿಂಗ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಇನ್ ಹಿಸ್ ಬಿಸಿ ಶೆಡ್ಯೂಲ್ ಹಿ ವಾಸ್ ಎಂಜಾಯಿಂಗ್ ಟು ಮಚ್ ಟು ಮೇಕ್ ಮೀ ಹ್ಯಾಪಿ. ಸೊ ಫ್ರಮ್ ದ ಮಿಡ್-ನೈಟ್ 12 o'clock ಆ್ಯಂಡ್ ಟಿಲ್ 24th ನೈಟ್ ನನ್ನ ಬರ್ಡೇ ಈ ಸತಿ ನಾನು 2 days ಸೆಲೆಬ್ರೇಟ್ ಮಾಡಿದೆ. ಅದು ಸೆಕೆಂಡ್ ಡೇ ಬರ್ಡೇನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಬಿಕಾಸ್ ಇದು ತುಂಬ ದೊಡ್ಡ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಫೇವ್ರೇಟ್ ಬಂದು ಡೆತ್ ಬೈ ಚಾಕ್ಲೇಟ್ ಕೇಕಲ್ಲಿ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅದನ್ನೇ ತಂದಿದ್ದರು. ಸೊ ನಾನು ಸ್ವಲ್ಪ ರೀಲ್ಸ್ ಮಾಡಿಕೊಂಡು, ಕೇಕ್ ಕಟ್ ಮಾಡಿಕೊಂಡು, ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಕೂತ್ಬಿಟ್ಟು ಐ ವಾಸ್ ಲಿಟ್ರಲಿ ಎಕ್ಸಾಸ್ಟೆಡ್. ಸಾಕಪ್ಪ ಅನಿಸ್ಬಿಟ್ಟಿತ್ತು. ಬಿಕಾಸ್ ಆಫ್ ದ್ಯಾಟ್ ಗೌನ್ ತುಂಬ ಹೆವಿ ಇತ್ತು. ಕ್ಲಾತ್ ನೋಡೋಕೆ ಹಂಗೆ ಕಾಣಿಸಿಲ್ಲ ಅಂದರು, ಬಟ್ ದಟ್ ಗೌನ್ ವಾಸ್ ಟು ಮಚ್ ಹೆವಿ, ವೆಯ್ಟ್ ಇತ್ತು. ಅಷ್ಟು ಸೀಕ್ವೆನ್ಸ್ ವರ್ಕ್ ಇಲ್ಲ ಅಂದರು. ಇಟ್ ವಾಸ್ ಲೈಕ್ ಹೆವಿ. ಆಮೇಲೆ ಐ ವಾಸ್ ಲೈಕ್ ಸಿಟ್ಟಿಂಗ್. ನಾನು ಹೇಳಿದೆ ನಮ್ಮ ಹಸ್ಬೆಂಡ್ಗೆ, ಐ ಕಾಂಟ್, ನೀವು ಏನೇನೋ ಮಾಡ್ಕೊಳ್ಳಿ, ಐ ವಿಲ್ ಸಿಟ್ ಆ್ಯಂಡ್ ವಾಚ್. ಸೊ ಈ ವಾಸ್ ಲೈಕ್ ಎಂಟರ್ಟೈನಿಂಗ್ ಮೀ ಬೈ ಡಾನ್ಸಿಂಗ್. ಅವ್ರಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ನಾನು ಅವ್ರನ್ನ ನೋಡಿ ಅವ್ರಿಗೆ ಕಾಮೆಂಟ್ ಮಾಡ್ತಿದ್ದೆ. ನಾನು ವಾಲ್ಯೂಮ್ ಎಲ್ಲ ಒರಿಜಿನಲ್ ಆಡಿಯೋ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಪ್ರಾಬ್ಲಮ್ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ಅಲ್ಲಿ ನಾನು ಅವ್ರನ್ನ ರೇಗಿಸ್ತಿದ್ದೆ. ಒರಿಜಿನಲ್ ಆಡಿಯೋ ಹಾಕಂಗಿದ್ದರೆ ನಿಮಗೆ ಕ್ಲೀನಾಗಿ ಗೊತ್ತಾಗಿರೋದು ನಾನು ಎಷ್ಟು ಅವ್ರನ್ನ ರೇಗಿಸ್ತಿದ್ದೆ ಅಂತ. ಬಟ್ ಹಿ ಈಸ್ ಲಿಟ್ರಲಿ, ಅವ್ರು ಅದೆಲ್ಲ ಏನು ಸೀರಿಯಸ್ ಆಗಿ ತೊಗೊಳಲ್ಲ. ಈ ವಾಸ್ ಲೈಕ್ ಓಕೆ ಅಂತ ಎಂಜಾಯ್ ಮಾಡ್ತಿದ್ರು. ಐ ವಾಸ್ ಆಲ್ಸೋ ಹ್ಯಾಪಿ ಸೀಯಿಂಗ್ ಹಿಮ್ ಎಂಜಾಯಿಂಗ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ನಾವು ಆಚೆ ಬಂದಿದ್ದು ಫಸ್ಟ್ ಆದರೆ ಆವಾಗವಾಗ ಆಚೆ ಹೋಗ್ತಾ ಇದ್ವಿ. ಆಮೇಲೆ ಸಡನ್ನಾಗಿ ನಮ್ಮ ಹಸ್ಬೆಂಡ್ ಬ್ಯುಸಿ ಆಗೋದ್ರು. ನಾನು ನನ್ನ ವರ್ಕಲ್ಲಿ ಬ್ಯುಸಿ ಆಗಿದ್ದರಿಂದ ಹೋಗೋಕ್ಕಾಗಿಲ್ಲ. ದಿಸ್ ವಾಸ್ ದ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಮಗೆ ಜೊತೆಗೆ ಸ್ಪೆಂಡ್ ಮಾಡೋಕ್ಕೆ. ವಿ ವಾಸ್ ಲಿಟ್ರಲಿ ಹ್ಯಾಪಿ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಡಾನ್ಸ್ದು ವೀಡಿಯೋ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಸೊ ಇದು ಈವ್ನಿಂಗು ಡಿನ್ನರ್ಗೆ ಹೋಗಿದ್ವಿ. ಮನೆಗೆ ಬಂದು ತಿರುಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ತಿರುಗಿ ನಾನು ಅಂದರೆ ನನಗೀಗ ಮೂಡಿಲ್ಲ ಕುಕ್ ಮಾಡೋಕ್ಕೆ. ಮಮ್ಮಿ ಹೇಳಿದರು ಕುಕ್ ಮಾಡಿದ್ದೀನಿ ಬಾ ಅಂತ, ಬಟ್ ನನಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ನಾನು ತುಂಬ ಟಯರ್ಡ್ ಆಗಿದ್ದೆ. ಆಮೇಲೆ ಸರಿ ನಮ್ಮ ಹಸ್ಬೆಂಡ್ ಸರಿ ಬಾ ತಿನ್ಕೊಂಡು ಬರೋಣ ಅಂತ ಅಂದರು. ನನಗೆ ಯಾಕೋ ಸೀ ಫುಡ್ ತಿನ್ನಬೇಕು ಅನ್ನಿಸ್ತು. ಇದು ಒಂದು ಒಳ್ಳೆ ಪ್ಲೇಸ್, ಇದು ಕಮ್ಮನಹಳ್ಳಿಯಲ್ಲಿದೆ, ನೀವು ಒಂದು ಸತಿ ಹೋಗಿ ಬನ್ನಿ. ಸೊ ನನಗಿದು ಪ್ರೈಸ್ ವೈಸು ಅಫೋರ್ಡಬಲ್ ಅನಿಸ್ತು, ಮತ್ತು ಫುಡ್ ಟೇಸ್ಟು ತುಂಬ ಚೆನ್ನಾಗಿತ್ತು, ಕಂಪ್ಲೀಟಾಗೆ ಸೂಪರ್ವಾಗಿತ್ತು. ಒನ್ಸ್ ಟ್ರೈ ಮಾಡಿ. ಅದಾದಮೇಲೆ ಸರಿ ಊಟ ತಿಂದ್ವಲ್ಲ, ವಿ ವಾಸ್ ಲೈಕ್ ನಿದ್ದೆ ಬರ್ತಾಯಿದ್ದಿಲ್ಲ, ಮಧ್ಯಾಹ್ನ ನಿದ್ದೆ ಹೋಗಿದ್ವಿ ಅಂತ ನಿದ್ದೆ ಬರ್ತಾಯಿದ್ದಿಲ್ಲ. ಸೊ ನಾನು ನಮ್ಮ ಹಸ್ಬೆಂಡ್ಗೆ ನೈಟ್ ಔಟ್ ಹೋಗೋಣ ಅಂದೆ. ಸೊ ವಿ ವೆಂಟ್ ನೈಟ್ ಔಟ್ ಪ್ಲ್ಯಾನ್ ಮಾಡಿ. ನಾವು ಊಟಕ್ಕೆ ಹೋದಾಗೆ ಅರೌಂಡ್ 10:30 11 ಏನೋ ಆಗಿತ್ತು. ಸೊ ಊಟ ಮುಗಿಸ್ಕೊಂಡು ಹಂಗೆ ನೈಟ್ ಔಟ್ ಹೋಗಿ ಮಾರ್ನಿಂಗ್ ಅರೌಂಡ್ 3:30 4:30ಗೆ ಬಂದ್ವಿ ಮನೆಗೆ. 3:30 4:30 ಅನಿಸುತ್ತೆ, ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಸಂಡೇ ಮಾರ್ನಿಂಗ್. ಸೊ ಲಿಟ್ರಲಿ ಈ ಸತಿ ಬರ್ಡೇ ಅಂತೂ ನನಗೆ ತುಂಬ ಮೆಮೊರೇಬಲ್, ಬಿಕಾಸ್ ಮೈ ಹಸ್ಬೆಂಡ್ ಆಫ್ಟರ್ ಮ್ಯಾರೇಜ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಆಮೇಲೆ ಇದು ನೈಟ್ ಔಟ್ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರ್, ಅಂದರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮಗಳು ಇವರು, ಅವರು ಬರ್ತೀನಿ ಅಂತ ಹೇಳಿ ನಾವು ಹಿಂಗೆ ಆಚೆ ಇದ್ದೀವಿ ಅಂತ ಕಾಲ್ ಮಾಡಿದರು ವಿಶ್ ಮಾಡೋಕ್ಕೆ. ಸೊ ನಾವು ಹಿಂಗೆ ಆಚೆ ಇದ್ದೀವಿ ಅಂದರೆ ಅವರು ಬರ್ತೀನಿ ಅಂತ ಹೇಳಿದ್ರು. ಬಂದು ವಿಶ್ ಮಾಡಿ ಗಿಫ್ಟ್ ಕೊಟ್ಟು, ಸೊ ಅಲ್ಲಿ ಅವಾಗೆಲ್ಲ ಕೇಕ್ ಶಾಪ್ಸ್ ಕ್ಲೋಸ್ ಆಗಿತ್ತು, ಇದು ಒಂದೇ ಇದ್ದಿದ್ದು. ಸೊ ಅಲ್ಲೇ ಒಂದು ಕೇಕ್, ಐ ಮೀನ್ ಲೈಕ್ ಐಸ್ ಕ್ರೀಮ್ ಕೇಕ್ನ ತೊಗೊಂಡು ಅದರಲ್ಲೇ ಕೇಕ್ ಅಂತ ಸೆಲೆಬ್ರೇಟ್ ಮಾಡಿಸು. ಥ್ಯಾಂಕ್ ಯು ಸೋ ಮಚ್. ಇದು ಗಿಫ್ಟ್ ಕೊಟ್ಟೋದ್ರು, ಒಂದು ಐಡಲ್ ಕೊಟ್ಟಿದ್ರು, ಶಿವಾದು ಲಿಂಗ ಅದು ಐಡಲ್ಲು, ಮತ್ತು ಒಂದು ರಿಂಗು, ಒಂದು ಇಯರ್ ಸ್ಟಡ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಅಮ್ಮು ಅಕ್ಕ, ತುಂಬ ಚೆನ್ನಾಗಿತ್ತು ಗಿಫ್ಟು. ಸೊ ಗಿಫ್ಟ್ ಅನ್ನೋದಕ್ಕಿಂತ ಬಂದು ಅಷ್ಟೊತ್ತಲ್ಲಿ ವಿಶ್ ಮಾಡಿದ್ರಲ್ಲ, ಅದು ಇಟ್ ವಾಸ್ ಲೈಕ್ ಅರೌಂಡ್ 1 o'clock ಅನಿಸುತ್ತೆ. ಅವರೇ ಕಾಲ್ ಮಾಡಿ ವಿಶ್ ಮಾಡಿದ್ರು. So it was very happy. Thank you so much for watching. Make sure you like, comment and share and subscribe to my channel. Thank you.